ತಪ್ಪು ಇದು. ಎಲ್ಲರ ಮೇಲೂ ಯಾಕೆ ಹಾಕ್ಬೇಕು? ಅಲ್ಲಿ ಹಾಕಿದ್ಮೇಲೆ ಎಲ್ಲರ ಮೇಲೂ ಹಾಕಲಿ. ಸುಮ್ಮನೆ ಬರೀ ಗಂಡಸರು ಅಂತಂದರೆ ಗೆದ್ಬಿಟ್ಟು ಇವರು ಇಲ್ಲಿ ಟಮಾಟೋರ ಬೆಲೆ 5 ರೂಪಾಯಿ, ಬಸ್ತಾರ್ದು ನೋಡಿದ್ರೆ 15 ರೂಪಾಯಿ 15% ಇರ್ತೀವಿ. ಏನು ಅರ್ಥ ಅದು? ಹಾಂ, ಫ್ರೀ ತಪ್ಪು ಅದು. ಯಾಕೆ? ಗೌರ್ಮೆಂಟ್ ಸಂಬಳ ಕೊಡೋದಿಲ್ಲ. ಗೌರ್ಮೆಂಟ್ ಸಂಬಳನೂ ತಗೊಳ್ಳೋದು, ಮತ್ತು ಬಸ್ ಚಾರ್ಜ್ ಫ್ರೀನೂ ತಗೊಳ್ಳೋದು, ಎಲ್ಲ ಸವಲತ್ತನ್ನು ಪಡ್ಕೊಳ್ಳೋದು. ತಪ್ಪಲ್ವ ಅದು? ಯಾರು ತಪ್ಪು? ಇಲ್ಲಿ ಸಲ ನಮ್ಮ ತಲೆ ಹೊಡಿತವ್ರು ಅಷ್ಟೇ ಅವರು. ಹಾಂ, ಮತ್ತು ಅಲ್ಲಿ ಗ್ಯಾರಂಟಿ ಕೊಡೋದು, ಇಲ್ಲಿ ದರೋಡೆ ಮಾಡೋದು, ಹಗಲು ದರೋಡೆ ಮಾಡೋದು. ಯಾತಕ್ಕೆ ಬೇಕು? ಎಲ್ಲ ಉಪಯೋಗ ಪಡ್ಕೊಂಡ್ಮೇಲೆ ದುಡ್ಡು ಕಟ್ಟಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಎಲ್ಲನೂ ಗಂಡಸ್ರ ತಲೆ ಮೇಲೆ ಎಲ್ಕ ಫೀಸ್ ಕಟ್ಟೋರು ಅವ್ರು ಕಟ್ಟೋ ಬೇಡ. ಸ್ಕೂಲಿಗೆ ಫ್ರೀ ಕೊಡಲಿ ಬಿಡ್ರಿ, ಫೀಸ್ಗಳು ಸರ್ಕಾರದ ಆರೋಗ್ಯ ಇಲಾಖೆಗೆ ಫ್ರೀ ಕೊಡಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ತೆಗೆದ ಬಸ್ ಚಾರ್ಜು ಅದು ಇದು ಅಂತ ಏರ್ಸ್ಕೋದ್ರೆ ವರ್ಷಕ್ಕೆ. ಹೌದು, ಶಿಕ್ಷಣ ಆರೋಗ್ಯ ಎಲ್ಕ ಉಂಟು, ಅವರು ಇವರು ಅಂತಲ್ಲ. ಶಿಕ್ಷಣಕ್ಕೆ ಕೊಡಲಿ, ಫ್ರೀ ಕೊಡಲಿ. ಅದು ಬಿಟ್ಬಿಟ್ಟು ಗೌರ್ಮೆಂಟ್ ಬಸ್ ಚಾರ್ಜ್ ಏರ್ಸೋರು ಗಂಡಸರಿಗೆ ಅಂತಾರೆ. ಗಂಡಸರಿಗೆ ಬಿಡೋದು. ಹಾಂ, ಈಗ ಹೆಂಗಸರುಗಳು ಸಂಬಳ ತಗೊಳ್ಳೋದು, ಸಂಬಳದಂತೆ ಗೌರ್ಮೆಂಟ್ ಸಂಬಳ ತಗೋತಾರೆ, ಇತ್ತಾಗಿ ಸರ್ಕಾರ ಸವಲತ್ತನ್ನು ಪಡ್ಕೋತಾರೆ. ಏನು ಅರ್ಥ ಅದು? ಹಗಲು ದರೋಡೆ. ನಾವು ಬಸವೇಶ್ವರ ಪ್ರಿಂಟರ್ಸ್ ಬಸವರಾಜು ಅಂತ. ಫ್ರೀ ಕೊಡಬಾರ್ದಾಯ್ತು, ಅದೇ ಕಂಟಿನ್ಯೂ ಮಾಡ್ಕೊಂಡು ಕಟ್ಟಿಗೆ ಹೋಗೋರು. ಇವಾಗ ಹಂಗೆ ಮಾಡ್ಬಿಟ್ಟು ಇವಾಗ ಹಿಂಗೆ ಮಾಡೋಕ್ಕಾಗಲ್ಲ ಅಂದ್ರೆ ಆಗುತ್ತಾ? ಕಿತ್ಕೋತಾರೆ. ಅದೇ ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಬುದ್ಧಿ ಬೇಕಲ್ಲ. ಮತ್ತು ಬಡವ್ರಿಗೆ ಹೋಗ್ರೆ ಏನು ಮಾಡ್ತಾರೆ? ಹಂಗೆ ಇವಾಗ ಬಸ್ ಇರೋ ರೋಡ್ ಬಂದು ಹತ್ಕೋತಾರೆ, ಇಲ್ಲೇರೋರು ಏನು ಮಾಡ್ತಾರೆ? ಹಂಗೆ ಫಸ್ಟ್ ಹೆಂಗೆ ಬಿಡ್ತೀರ ಹಂಗೆ ಮಾಡಿದ್ರೆ ಆಗಿರೋದಲ್ವಾ? ಇವಾಗ ಲಾಸ್ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಲಾಸ್ ಆಗುತ್ತೆ ಅಂತಾರೆ. ಅವ್ರು ಕೂತಿರ್ತಾರೆ, ಮಾಡಿಬಿಡ್ತಾರೆ. ನಮಗೆ ತಾನೇ ಲಾಸ್ ಆಗೋದು. ಅದನ್ನೇ ಹೇಳೋದು. ಮಮತಾ ಅಂತ. ಇವಾಗ ನಮ್ಗೆ ಹೆಂಗಸರುಗಳಿಗೆ ಬಸ್ ಟಿಕೆಟ್ ಫ್ರೀ ಮಾಡಿದ್ದಾರೆ. ಆದ್ರೆ ಇದೀಗ ಗಂಡಸರ ಮೇಲೆ 15% ಹೊರೆ ಆಗ್ತಾ ಇದ್ದಾರೆ. 15% ಟಿಕೆಟ್ ಜಾಸ್ತಿ ಮಾಡಿದ್ದಾರೆ ರೇಟ್. ಟಿಕೆಟ್ ತರ ಈಗ ಫ್ರೀ ಕೊಟ್ಟವ್ರೆ ಸರಿ. ಸಿದ್ದರಾಮಣ್ಣ ಅವ್ರು ಮಾಡಿದ್ರು ಸರಿ, ಅವ್ರು ಪರವಾಗಿಲ್ಲ. ನಾವು ಮಾಡಿದ್ರು ಒಳ್ಳೆ ನೆಮ್ಮದಿ ಸಿಕ್ತು ಅಷ್ಟೇ. ನೆಮ್ಮದಿ ಸಿಕ್ಕದೆ, ನೆಮ್ಮದಿ ಸಿಕ್ತು. ದೇವ್ರನ್ನೆಲ್ಲ ಮಾಡಿ ಆ ದೇವ್ರು ಮಾಡೋದೆಲ್ಲ ಅವ್ರಿಗೆ ಸಲ್ತದೆ. ಅವ್ರು ಮಾಡಿರೋದು ಕಾರ್ಯ ನಮಗೂ ಸಲ್ತದೆ, ಅವ್ರಿಗೂ ಸಲ್ತದೆ. ಏನ್ ಮಾಡಿಕಾಗಲ್ದು. ಇವಾಗ ಹೆಂಗಸರು ಸರಾಯ್ತು, ಗಂಡಸರು ದುಡಿತಾರೆ, ಖರ್ಚು ಮಾಡ್ತಾರೆ. ಹಾಕ್ಲಿ, ನಾವು ಮನೇಲಿ ಇರ್ತೀವಿ ಹೆಂಗಸರು. ಮತ್ತೇನು ಮಾಡಿಕಾಗಲ್ದು. ಆಗ್ಬೇಕಾಗಿತ್ತು ಸಿದ್ದರಾಮಣ್ಣರು, ನಮ್ಗೆ ತಂದೆನೇ ಆಗ್ಬೇಕಾಗಿತ್ತು ಅವರು. ಈಗ ನೀವ್ ಹೇಳಿ ದೇಶ ಉದ್ಧಾರ ಮಾಡ್ತೀವಿ ಅಂತಾರೆ. ಮೊದಲು ಜನ ಉದ್ಧಾರ ಮಾಡ್ಬೇಕು. ಅವರು ಹಿಂಗೆ ಸಿದ್ದರಾಮಯ್ಯ ಅವ್ರು ಮಾಡಿರುತ್ತಾರೆ. ಅವರು ಒಂದೇನಾದ್ರು ಹೆಂಗಸರಿಗೋ ಹುಡುಗರು ಮಕ್ಳಿಗೂ ಎಲ್ಲ ವ್ಯವಸ್ಥೆ ಮಾಡಬೇಕು, ಒಂದಿಷ್ಟು ಅಂತ ಬರುವಂಗೆ. ಆಗ ಬಡಸ್ತಾನ ನಮಗೂ ಒಂಚೂರು ನೀಸ್ತದೆ ಅಷ್ಟೇ. ಅವ್ರು ಪ್ರತಿ ಇವ್ರು ಮಾಡಿರುವಂಗೆ ಕೊಡ್ತಾರೆ ಸರಿ. ಅವರು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು. ಅವ್ರು ಬರೀ ದೇಶನೇ ಕಾಯ್ಕೊಂಡವ್ರೆ. ಅಷ್ಟೊತ್ತಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಾರೆ. ಒಂದು ಹೋದ್ರೆ ಒಂದು ಮಾಡ್ಬೇಕಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.